ನಮಸ್ಕಾರ ಎಲ್ರಿಗೂ. ನಮಸ್ತೆ. ಇವತ್ತು ಸ್ವಸ್ತಿ ವಾಚನ ಅನ್ನುವಂತಹ ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ಬರುವಂತಹ ಮಂತ್ರಗಳ ಅರ್ಥವನ್ನು ನೋಡೋಣಂತೆ. ಏನದು ಸ್ವಸ್ತಿ ಅಂದ್ರೆ ಸು ಅಸ್ತಿ ಅಂತ, ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತನ್ನುವಂತಹ ಒಂದು ಅರ್ಥವನ್ನ ಕೊಡುತ್ತೆ. ಇದು ಭಾರತೀಯ ಪರಂಪರೆಯಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ಪ್ರಕ್ರಿಯೆ. ಯಾವುದೇ ಒಂದು ಸಮಾರಂಭ ಆಗಲಿ, ಪೂಜೆ ಪುನಸ್ಕಾರ ಆಗಲಿ, ಯಜ್ಞ ಯಾಗಾದಿಗಳಾಗ್ಲಿ, ಓಂಕಾರದಿಂದ ಹಿಡಿದು ಆಚಮನ, ಈಶ್ವರ ಸ್ತುತಿ ಪ್ರಾರ್ಥನೆ, ಸ್ವಸ್ತಿ ವಾಚನೆ, ಆಮೇಲಿಂದ ಶಾಂತಿಕರಣ, ಕೊನೆಯಲ್ಲಿ ದೇವ್ ಶಾಂತಿ ಅಂತರಿಕ್ಷಗಂ ಶಾಂತಿ ಅಂತ ಹೇಳಿ ಅಂತ ಮುಕ್ತಾಯವಾಗತ್ತೆ. ಹಾಗಾಗಿ ಇದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಒಂಥರ ನಾವು ನಮ್ಮ ಮನಸ್ಸಿನಲ್ಲಿ ಇರುವುದನ್ನ ಹೊರಗೆ ಹಾಕುವಂತಹ ಒಂದು ಪ್ರಕ್ರಿಯೆ. ಹಾಗಾಗಿ ಈ ಮಂತ್ರಗಳಿಗೆ ಒಂದು ವಿಶೇಷವಾದಂತಹ ಅರ್ಥ ಇದೆ. ಇಲ್ಲಿ ನಮ್ಮ ಪೂರ್ವಜರು ಈ ಅಗ್ನಿಹೋತ್ರದಲ್ಲಿ ಒಂದು 7 ಮಂತ್ರಗಳನ್ನ ನಿರ್ದೇಶಿಸಿದ್ದಾರೆ. ಬೇಕಾದಷ್ಟು ಮಂತ್ರ ಇದೆ, ಯಾವುದನ್ನು ಬೇಕಾದ್ರೂ ತಗೋಬಹುದು. ಆದ್ರೆ ಇಲ್ಲಿರುವಂತಹದ್ದು, ಆರಿಸಿಕೊಂಡಿರುವಂತಹದ್ದು ತುಂಬಾ ಚೆನ್ನಾಗಿದೆ. ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನದಾತಮಂ ಅಂತ ಹೇಳಿ ಅಂತ ಮೊದಲನೇ ಮಂತ್ರ. ಇಲ್ಲಿ ಅಗ್ನಿಮೀಳೆ, ಅಗ್ನಿಂ ಈಳೆ ಅಂತ ಹೇಳಿ ಅಂತ ಅಂದ್ರೆ ಭಗವಂತನನ್ನ ನಾನು ಪೂಜಿಸುತ್ತೇನೆ ಹಾಗೂ ಸ್ತುತಿಸುತ್ತೇನೆ ಅಂತನ್ನುವಂತಹ ಒಂದು ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಹೇಗೆ ನಮ್ಮ ಅಭಿಪ್ಸೆಗಳನ್ನ ಹೇಳ್ತೀವಿ, ನನ್ನ ಥರದಲ್ಲಿ ಹೇಳ್ತಾ ಇದೆ, ನಮಸ್ಕಾರ ಅಂತ ಹೇಳ್ತಾ ಇದೆ. ಅಗ್ನಿ ಅಂತಂದ್ರೆ ಯಾರು? ಇದು ಅಗ್ನಿ ಅಂತಂದ್ರೆ ಭಗವಂತನನ್ನು ಕುರಿತಾದಂತಹ ಒಂದು ಮಂತ್ರ. ಅಗ್ನಿ ಅಂತಂದ್ರೆ ಭೌತಿಕವಾಗಿ ನಾವು ತಗೊಂಡ್ರೆ ಅದು ಬೆಂಕಿ ಅಂತ ಆಗತ್ತೆ. ಆಧ್ಯಾತ್ಮಿಕವಾಗಿ ಪಾರಮಾರ್ಥಿಕವಾಗಿ ತಗೊಂಡ್ರೆ ಅಗೀಗತವ್ ಅನ್ನುವಂತಹ ಒಂದು ಧಾತುವಿನಿಂದ ವ್ಯುತ್ಪನ್ನವಾಗಿರುವಂತಹ ಪದ, ಅಂದ್ರೆ ಮುನ್ನಡೆಸುವವನು ಅಂತ. ಭಗವಂತನನ್ನ ನಾವು ಮುನ್ನಡೆಸುವವನು ಅಂತ ಹೇಳಿ ಅಂತ ನಾವು ಕಂಡುಕೊಂಡಿದ್ದೀವಿ, ನಂಬಿದೀವಿ. ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಕೂಡ ಸಿಗತ್ತೆ. ಹಾಗಾಗಿ ಆ ಭಗವಂತ ನಮ್ಮನ್ನೆಲ್ಲ ಮುನ್ನಡೆಸ್ತಾನೆ. ಎಂತಹ ಭಗವಂತ ಅಂತಂದ್ರೆ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ ಅಂತ ಹೇಳಿ ಅಂತ ಇವೆಲ್ಲ ವಿಶೇಷಣಗಳು. ಅಂದ್ರೆ ಯಜ್ಞ ಯಾಗಾದಿಗಳಲ್ಲಿ ನಮ್ಮನ್ನು ಮುನ್ನಡೆಸುವವ ಅಂತ ತಗೋಬಹುದು. ಏನು ಯಜ್ಞ ಅಂತಂದ್ರೆ ಒಂದು ಹೋಮಕುಂಡ ಇಟ್ಕೊಂಡ್ಬಿಡೋದು, ಒಂದ್ 4 ಸಮಿತ್ ಹಾಕೋದು, ತುಪ್ಪ ಹಾಕೋದು, ಒಂದಷ್ಟು ಮಂತ್ರಗಳನ್ನ ಹೇಳೋದು, ಕೈ ಮುಗಿಯೋದು, ಎದ್ದು ಹೋಗೋದು ಅಂತ ಹೇಳಿ ಅಂತ ಸಾಮಾನ್ಯವಾದಂತಹ ಒಂದು ಅರ್ಥ. ಆದರೆ ಈ ಒಂದು ಅಗ್ನಿ ಕಾರ್ಯಕ್ಕೆ ಭೌತಿಕವಾದ ಹಾಗೂ ಲೌಕಿಕವಾದ ಅಥವಾ ಪಾರಮಾರ್ಥಿಕ ಆಧ್ಯಾತ್ಮಿಕವಾದಂತಹ ಅರ್ಥಗಳಿದೆ. ಅದನ್ನ ಇನ್ನೊಂದ್ಸಲ ಯಾವಾಗ್ಲಾದ್ರೂ ಅಗ್ನಿಹೋತ್ರ ಅಂತ ಬಂದಾಗ ಅದನ್ನ ಹೇಳ್ತೀನಿ. ಅದನ್ನು ಅಂದ್ರೆ ಈ ಯಜ್ಞ ಯಾಗಾದಿಗಳಲ್ಲಿ ಯಜ್ಞ ಅಂದ್ರೇನು? ಯಜ್ಞೋ ವೈಶ್ರೇಷ್ಠತಮಂ ಕರ್ಮ ಅಂತ ಹೇಳಿ ಅಂತ. ಯಾವುದು ಒಳ್ಳೆಯ ಕೆಲಸ ಇದೆಯೋ ಅಥವಾ ನಮ್ಮ ಸಮಾಜಕ್ಕೆ, ನಮ್ಮ ರಾಷ್ಟ್ರಕ್ಕೆ ಅರ್ಪಿತವಾಗುವಂತಹ ಯಾವ ಕೆಲಸ ಇದೆಯೋ, ಸ್ವಾರ್ಥ ಇಲ್ಲ ಇದರಲ್ಲಿ ನಿಸ್ವಾರ್ಥವಾಗಿ ಸಮಷ್ಟಿಯ ಕೆಲಸ. ಯಾಕೆಂದ್ರೆ ಆ ಸಮಷ್ಟಿ ಅನ್ನೋದ್ರಲ್ಲಿ ನಾನು ಇರ್ತೀನಲ್ಲ ಎಲ್ಲರ ಜೊತೆ. ಹಾಗಾಗಿ ಈ ಸ್ವಸ್ತಿ ವಾಚನ ಅನ್ನೋದು ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಲ್ಲಿ ನಾನು ಇದ್ದೀನಲ್ಲ, ನನಗೂ ಒಳ್ಳೇದಾಗತ್ತೆ ಅಂತ. ಹೀಗೆ ಎಲ್ಲರೂ ಮಾಡಿದಾಗ ಅಂತಹ ಒಂದು ಸುಂದರ ಸಮಾಜ ಆಗತ್ತೆ. ಅಂದ್ರೆ ಈ ಪರಮಾತ್ಮನ ಯಾವ ತರ ಮಾಡಿದಾನೆ ಅಂತಂದ್ರೆ ನಮ್ಮನ್ನ ಮುನ್ನಡೆಸ್ತಾನೆ ಅಂತ. ಅಂದ್ರೆ ಈ ಒಂದು ಸೃಷ್ಟಿಯನ್ನ ಮಾಡಿ ಅದಕ್ಕೊಂದು ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾನೆ. ಏನದು ಮ್ಯಾನ್ಯುಯಲ್ ಅಂತಂದ್ರೆ ವೇದದ ಪುಸ್ತಕಗಳೇ ನಮ್ಗೆ ಮ್ಯಾನ್ಯುಯಲ್. ಈ ತರದ ಪುಸ್ತಕಗಳು ಬೇಕಾದಷ್ಟಿದೆ. ಶ್ರೀಧರ್ಜಿ ಅವ್ರ ಮನೆಯಲ್ಲೂ ನೀವು ನೋಡ್ಬೋದು. ಆ ಪುಸ್ತಕಗಳನ್ನ ಒಂದ್ಸಲ ತೆಗೆದು ನೋಡಿ, ಅವಾಗ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಮಂತ್ರಗಳು ಏನೇನು ಅರ್ಥ ಕೊಡುತ್ತೆ ಅಂತ ಹೇಳಿ ಅಂತ. ಅಂದ್ರೆ ಭಗವಂತ ತಾನು ಸೃಷ್ಟಿಯನ್ನ ಮಾಡಿರೋದಲ್ಲೇನೆ ಈ ಸೃಷ್ಟಿಯಲ್ಲಿ ನಾವು ಹೇಗೆ ಜೀವಿಸಬೇಕು ಅನ್ನುವಂತಹ ಸೂತ್ರಗಳು ಇರುವಂತಹ ನಿರ್ದೇಶನಗಳನ್ನ ವೇದದ ಮೂಲಕ, ವೇದ ಮಂತ್ರಗಳ ಮೂಲಕ ಕೊಟ್ಟಿದ್ದಾನೆ. ಸುಮ್ನೆ ಬರೀ ಹೇಳ್ಬಿಟ್ಟು ನಾನು ಸೃಷ್ಟಿ ಮಾಡಿದನಪ್ಪ ನೀವು ಇದ್ಕೊಳ್ಳಿ ಅಂತ ಅನ್ನೋಂಗಲ್ಲ. ಈ ತರ ಇದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಈ ತರ ಮಾಡದೆ ಇದ್ರೆ ನಿಮಗೆ ಒಳ್ಳೇದಾಗಲ್ಲ ಅನ್ನೋ ಥರದಲ್ಲಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಈ ಸೃಷ್ಟಿಯನ್ನ ನೋಡಿ, ಈ ಒಂದು ಜೀವಾತ್ಮರ ಸೃಷ್ಟಿಯನ್ನ ನೋಡಿ ಅನುಕೂಲತೆಗಳನ್ನು ಎಷ್ಟು ಒದಗಿಸಿದಾನೆ ಅಂತಂದ್ರೆ ಅವನು ಒಂದ್ಸಲ ನಮಸ್ಕಾರ ಅಂತ ಹೇಳ್ಬೇಕಾಗತ್ತಲ್ವಾ, ಕೃತಜ್ಞತೆಯನ್ನ ಹೇಳ್ಬೇಕಾಗತ್ತಲ್ವಾ. ಇನ್ನೊಂದು ಪುರೋಹಿತಂ ಅಂತ ಬಂದಿದೆ. ಏನು ಪುರೋಹಿತಂ ಅಂತಂದ್ರೆ ಪುರಸ್ಯ ಹಿತವನ್ನು ಪುರಸ್ಯ ಹಿತಂ ಅಂತ ಅಂದ್ರೆ ಈ ಒಂದು ಜಗತ್ತಿನ ಕಲ್ಯಾಣವನ್ನ ಯಾರು ಬಯಸ್ತಾರೋ ಅವನು ಪುರೋಹಿತ ಅಂತ ಹೇಳಿ. ಲೌಕಿಕ ಅರ್ಥದಲ್ಲಿ ತಗೊಂಡ್ರೆ ಈಗ ನಾವು ಒಂದು ಗುಂಪಾಗಿ ಹೋಗ್ತಿದೀವಿ ಅಂತ ಅನ್ಕೊಳ್ಳೋಣ, ಅವನು ಮುಂದ್ಗಡೆ ಯಾರ ನಾಯಕ ಇರ್ತಾನೋ ಅವನೇ ಪುರೋಹಿತ.
ಯಾಕೆಂದ್ರೆ ಅವನು ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇದ್ದಾನೆ ಅಂತ. ಹಾಗೇನೆ ಇಲ್ಲೂ ಕೂಡ ಭಗವಂತ ನಮ್ಮನ್ನ ಇಂತಹ ಒಂದು ಸೃಷ್ಟಿಯನ್ನ ಮಾಡಿ ಸುಖವಾಗಿ ಜೀವಿಸುವಂತೆ ಮಾಡಿ ನಮ್ಮನ್ನ ಮುನ್ನಡೆಸ್ತಾ ಇದ್ದಾನೆ, ವೇದ ಜ್ಞಾನವನ್ನ ಕೊಟ್ಟು ಅಂತ ಹೇಳಿ ಅಂತ. ಋತ್ವಿಜಂ ಅಂತ ಹೇಳಿ ಅಂತ ಬಂದಿದೆ. ಅದಕ್ಕೆ ನಾನಾ ಅರ್ಥಗಳಿದೆ. ಒಂದು ಅರ್ಥವನ್ನ ನಾವು ತಗೋಬಹುದು, ಅಂದ್ರೆ ಈ ಸೃಷ್ಟಿಯನ್ನ ಮಾಡಿ ಋತುಗಳಿಗೆ ಅನುಗುಣವಾಗಿ ನಮಗೆ ಎಲ್ಲಾ ಸಕಲ ಸೌಕರ್ಯಗಳನ್ನು ಒದಗಿಸಿದಾನೆ ಅಂತ ಹೇಳಿ ಅಂತ. ಉತ್ತಮವಾದಂತಹ ಒಂದು ಸೌಕರ್ಯವನ್ನು ಒದಗಿಸಿದ್ದಾನೆ. ಸುಮ್ಮನೆ ಭೌತಿಕವಾಗಿ ಅಥವಾ ಲೌಕಿಕವಾಗಿ ಯೋಚನೆ ಮಾಡ್ತು ಅಂತಂದ್ರೆ, ಬೇಸಿಗೆ ಕಾಲ ಬಂದಾಗ ಕಲ್ಲಂಗಡಿ ಹಣ್ಣು ಸಿಗುತ್ತೆ ತಾನೆ ನಮ್ಗೆ, ಆಮೇಲೆ ಮಾವಿನ ಹಣ್ಣು ಸಿಗುತ್ತೆ ತಾನೆ, ಒಂದು ಕಾಲದಲ್ಲಿ ಹೆಚ್ಚು ಕಡಿಮೆ ಇದರಲ್ಲಿ ಕಡಲೆಕಾಯಿ ಅದು ಸಿಗುತ್ತೆ, ಶೀತಕಾಲದಲ್ಲಿ ಎಳ್ಳು ಅದು ಸಿಗುತ್ತಲ್ಲ, ನಮ್ಮ ದೇಹಕ್ಕೆ ಅದು ಬೇಕು ಅಲ್ವಾ. ಹಾಗಾಗಿ ಈ ತರ ಮಾಡಿದಾನೆ ಅಂತ ಲೌಕಿಕವಾಗಿ ನಾವು ತಗೋಬಹುದು. ಹಾಗೇನೆ ಋತಂ ಅಂತಂದ್ರೆ ಸತ್ಯವಾದದ್ದು ಅಂತ. ಆ ಸತ್ಯ ಅನ್ನೋದಕ್ಕೆ ಪೂರ್ವವಾದಂತಹ ಒಂದು ಪದ ಅದು. ಅಂದ್ರೆ ನಮ್ಮ ಮನಸ್ಸು, ನಾನು ಮಾತಾಡಬೇಕಾದ್ರೆ ನನ್ನ ಮನಸ್ಸಿನಲ್ಲೇ ಸತ್ಯ ಅನ್ನೋದು ಇರಬೇಕು ಅಂತ ಹೇಳಿ ಅಂತ. ಹಾಗಾಗಿ ಈ ಎರಡೆರಡು ಅರ್ಥನೂ ತಗೊಂಡು ಅಂದ್ರೆ ಫಲ, ಪುಷ್ಪ, ಧಾನ್ಯಗಳನ್ನೆಲ್ಲವುದನ್ನು ಕೂಡ ಒದಗಿಸ್ತಾನೆ. ಹಾಗೆ ಸತ್ಯವಂತರಾಗಿ ನಾವು ಇರೋದಕ್ಕೂ ಕೂಡ ನಮ್ಗೆ ಪ್ರೇರಣೆಯನ್ನ ನೀಡ್ತಾನೆ ಅಂತ ಹೇಳಿ ಅಂತ. ಹೋತಾರಂ ಅಂತ ಹೇಳಿ ಅಂತ. ಇದರಲ್ಲೂ ಅಷ್ಟೇ ಹೋತಾರಂ ಅಂತಂದ್ರೆ 2-3 ಅರ್ಥಗಳಲ್ಲಿದೆ. ಅಂದ್ರೆ ಅವನು ನಮಗೆ ಯಾವ ತರದಲ್ಲಿ, ಅಂದ್ರೆ ಎಲ್ಲಾ ದೇವತೆಗಳನ್ನು ಆಹ್ವಾನಿಸಿ ನೀವಿಲ್ಲಿ ಕೂತ್ಕೊಂಡು ನೀವು ಒಂದು ಯಜ್ಞವನ್ನ ಮಾಡಿ ಅಂತ ಹೇಳಿ ಅಂತ. ನಾವೆಲ್ಲರೂ ಕೂಡ ಯಜ್ಞವನ್ನ ಮಾಡ್ಬೇಕಾಯ್ತು ಅಂತಂದ್ರೆ ಅಲ್ಲಿ ಹೇಳ್ತಾರೆ ಅಧ್ವರ್ಯೋ ಹೋತಾರ ಅಂತ ಹೇಳಿ ಅಂತ, ಬ್ರಹ್ಮ ಅಂತ ಹೇಳಿ ಅಂತ ಕೂರಿಸ್ತಾರಲ್ಲಿ. ಅಂದ್ರೆ ಆಯಾ ಸ್ಥಾನಗಳಲ್ಲಿ ಇದ್ಕೊಂಡು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು ಅಂತ ಅನ್ನುವಂತಹ ಒಂದು ಪದ ಅದು. ಹಾಗಾಗಿ ಅದನ್ನ ಸಂಪ್ರದಾಯವಾದಿಗಳು ಅವರು ಬೇರೆ ಬೇರೆ ತರ, ಅಂದ್ರೆ ಒಂದು ಆಹುತಿಯನ್ನು ಅರ್ಪಿಸುವಾಗ ಎಲ್ಲರನ್ನು ಕರೆದು ಆಹುತಿಯನ್ನು ಅರ್ಪಿಸ್ತಾನಲ್ಲ ಅಂತವನಿಗೆ ಹೋತ್ರು ಅಂತ ಹೇಳಿ ಅಂತ ಅಂತಾರೆ. ಇರ್ಲಿ, ಯಾವುದೇ ಆದ್ರ ಅರ್ಥವನ್ನು ತಗೊಂತು ಅಂತಂದ್ರೂ ಕೂಡ ಒಂದು ಯಜ್ಞ ಅಂದ್ರೇನು, ಒಂದು ಒಳ್ಳೆಯ ಕೆಲಸಕ್ಕೆ ಎಲ್ಲರೂ ಬರಬೇಕು, ಕೈ ಜೋಡಿಸ್ಬೇಕು, ಅವಾಗ ಸಮರ್ಪಕವಾಗಿ ಆ ಕೆಲಸ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ ಅಂತ. ಹಾಗಾಗಿ ರತ್ನ ಧಾತಮಂ ಅಂತ ಭೌತಿಕ ಅರ್ಥ ತಗೊಂಡ್ರೆ ಎಲ್ಲಾ ಸಂಪತ್ತನ್ನು ತನ್ನಲ್ಲಿ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಅಂತ ಆಗತ್ತೆ. ಯೋಚನೆ ಮಾಡಿ, ಭಗವಂತ ಈ ಒಂದು ಸೃಷ್ಟಿಯನ್ನು ಮಾಡಿದಾನಲ್ಲ, ಇತ್ತೀಚೆಗೆ ಮಣ್ಣಿಗೂ ಕೂಡ ಬೆಲೆ ಬಂದಿದೆ. ನಾವು ಚಿಕ್ಕವರಾಗಿದ್ದಾಗ ಪಪ್ಪಾಯಿ ಹಣ್ಣನ್ನು ಯಾರು ಮಾರ್ತಾ ಇರ್ಲಿಲ್ಲ, ಸೀಮೆ ಬದನೆಕಾಯಿ ಕೂಡ ಮಾರ್ತಿರ್ಲಿಲ್ಲ, ಸುಮ್ಮನೆ ಅದು ಬಿಟ್ಟಿರೋದು ತಗೊಂಡು ಹೋಗ್ತಾ ಇದ್ರು, ತಿನ್ಕೋತಾ ಇದ್ರು. ಈಗ ಪ್ರತಿಯೊಂದಕ್ಕೂ ನೀರಿಗೂ ಬೆಲೆ ಬಂದಿದೆ. ಅಂದ್ರೆ ಐಶ್ವರ್ಯವನ್ನ ಇದನ್ನೆಲ್ಲ ಸೃಷ್ಟಿ ಮಾಡಿ ಲೋಕಾಂತರಗಳನ್ನ, ಎಷ್ಟು ಲೋಕಗಳಿದೆಯೋ ಅದನ್ನೆಲ್ಲ ಕೂಡ ನಿರ್ವಹಣೆ ಮಾಡ್ತಾ ಇದ್ದಾನಲ್ಲ. ದೇವಂ, ದಿವ್ಯ ಗುಣಗಳನ್ನ ಇರುವಂತಹವನು. ಅಗ್ನಿಮ್ ಅಂದ್ರೆ ಮತ್ತೆ ಸ್ವಯಂ ಪ್ರಕಾಶನ. ಈಗ ಒಂದು ಅಗ್ನಿಹೋತ್ರ ಮಾಡಿದ್ವಿ, ಬೆಳಕು ಕೊಡುತ್ತೆ, ಶಾಖವನ್ನು ಕೊಡುತ್ತೆ ಅಲ್ವಾ. ಹಾಗೆ ಭಗವಂತನು ಕೂಡ ನಮಗೆ ಬೇಕಾದಂತಹ ಶಕ್ತಿಯನ್ನ, ಬುದ್ಧಿಯನ್ನ ಎಲ್ಲವನ್ನು ಕೊಡಿಸ್ತಾನಲ್ಲ. ಅಂತಹ ಭಗವಂತನನ್ನ ನಾವು ಈಳೆ ಸ್ತುತಿಸುತ್ತೇವೆ ಅಂತ ಹೇಳಿ ಅಂತ. ಅಂದ್ರೆ ಒಂದು ಮಂತ್ರದ ಅರ್ಥ. ಅಂದ್ರೆ ಭಗವಂತನ ಅಷ್ಟು ವಿಶೇಷಣಗಳನ್ನ ನಾವು ಕೊಂಡಾಡಿ ಆ ಭಗವಂತನ ಸೃಷ್ಟಿಯನ್ನ ನಾವು ಕಾಪಾಡಿ ಮುಂದಿನ ಜನಾಂಗಕ್ಕೂ ಕೊಟ್ಟು ಹೋಗುವಂತಹ ಒಂದು ಭರವಸೆಯನ್ನು ಕೊಡಬೇಕು. ಅದು ನಮ್ಮ ಒಂದು ಆದ್ಯ ಕರ್ತವ್ಯನೂ ಆಗುತ್ತೆ. ಇನ್ನೊಂದು ಮಂತ್ರ, 2ನೇ ಮಂತ್ರ, ಅದು ಕೂಡ ಋಗ್ವೇದದ್ದೇ ಮಂತ್ರ. ತುಂಬಾ ಚೆನ್ನಾಗಿದೆ ಅದು. ಅಂದ್ರೆ ಒಂದು ತರಹದಲ್ಲಿ ನಮಗೆ ಯಾವ ತರ ಭಗವಂತನ ನಮ್ಮ ಜೊತೆನೇ ಇದ್ದಾನೆ ಅಂತ ಅನ್ನುವಂತಹ ಒಂದು ಕಲ್ಪನೆಯನ್ನು ಕೊಡುತ್ತೆ. ಸನಪಿತೇವ ಸೂನವೇಗ್ನೆ ಸೂಪಾಯನೋ ಭವ ಸಚಸ್ವಾನ ಸ್ವಸ್ಥಯೇ ಅಂತೇಳಿ. ಅಂದ್ರೆ ಇಲ್ಲಿ ಅಗ್ನೆ ಅಂತಂದ್ರೆ ಮತ್ತೆ ಮುನ್ನಡೆಸುವನೆ ಭಗವಂತ ಅಂತ ಹೇಳಿ ಅಂತ ಪರಮಾತ್ಮ. ಸೂನವೇ ಪಿತೇವ ಅಂತಂದ್ರೆ ಮಕ್ಕಳಿಗೆ ತಂದೆ ಯಾವ ರೀತಿಯಲ್ಲಿ ಒದಗ ಬರ್ತಾನೆ, ಅದಕ್ಕೇನಾದ್ರೂ ಒಂದು ಡೆಫಿನೇಷನ್. ನೀನು ತಂದೆ ಅಂತ ಅನ್ಸ್ಕೊಂಡಿದ್ಯಾ, ನೀನ್ ಈ ತರದಲ್ಲಿ ನನಗೆ ಒದಗ ಬರಬೇಕು, ನಾನು ಕೇಳಿದಾಗ್ಲೆಲ್ಲ ನೀನ್ ನನ್ನ ಜೊತೆ ಇರಬೇಕು ಅಂತ ಅನ್ನೋ ಹಾಗೆ. ಹೌದು, ತಂದೆ ತಾಯಿಗಳ ಕರ್ತವ್ಯನೂ ಹೌದು. ಮಕ್ಕಳನ್ನ ಹುಟ್ಟಿಸಿದಾಗ ಅದನ್ನ ಸಾಕಿ ಸಲಹಿ ಒಂದು ಉತ್ತಮ ಪ್ರಜೆ ಮಾಡುವಂತಹ ಜವಾಬ್ದಾರಿ ಇದ್ರೆ ಮಾತ್ರ ಮಕ್ಕಳನ್ನ ಹುಟ್ಟಿಸ್ಬೇಕು. ಇಲ್ಲದೆ ಇದ್ರೆ ಆಗದಿಲ್ಲ ಅಂತ ಹೇಳಿ ಅಂತ ಅನ್ಕೋಬೇಕು. ಇದು ಒಂದು ಸಾಮಾಜಿಕ ಜವಾಬ್ದಾರಿ ಇದು. ಯಾಕೆ ಅಂತಂದ್ರೆ ಪ್ರಜ ಅಂತ ಹೇಳಿ ಅಂತ. ಜ ಅಂದ್ರೆ ಹುಟ್ಟು, ಪ್ರ ಅಂತಂದ್ರೆ ಒಳ್ಳೆಯ ಹುಟ್ಟು, ಪ್ರಜ ಅಂತ ಹೇಳಿ ಅಂತ. ಮದುವೆ ಆದಾಗ 5ನೆಯ ಹೆಜ್ಜೆ ಸುಪ್ರಜಾ ಪ್ರಜಾಭಿಸ್ಯಾಮ ಅಂತ ಹೇಳಿ ಅಂತ ಹೇಳಿರ್ತೀವಿ ನಾವು. ಅಂದ್ರೆ ಅಗ್ನಿ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡಾಗ ಸಪ್ತಪದಿಯಲ್ಲಿ ಬಂದಿರುತ್ತದು. ಅಂದ್ರೆ ನಾವು ಒಳ್ಳೆಯ ಮಕ್ಕಳಿಗೆ ಕಾರಣಕರ್ತರಾಗ್ತೀವಿ ಅಂತ ಅಲ್ಲಿ ಎಲ್ಲರೆದುರಿಗೂ ಒಂದು ಭರವಸೆಯನ್ನ, ಭಾಷೆಯನ್ನ ಕೊಟ್ಟ ಮೇಲೆ ಆ ತರಹದಲ್ಲಿ ನಡ್ಕೋಬೇಕು. ಹಾಗೇನೆ ತಂದೆ ಮಕ್ಕಳಿಗೆ ಹಾಗೆ ಹೇಗೆ ಒದಗ ಬರ್ತಾನೋ ಹಾಗೆ ಭಗವಂತ ನೀನು ನನಗೆ ಒದಗಿ ಬಾ ಅಂತ ಎಲ್ಲಾ ಕಾರ್ಯದಲ್ಲೂ ಅಂತ. ಈಗ ಭಗವದ್ಗೀತೆಗೆ ಅಥವಾ ಮಹಾಭಾರತಕ್ಕೆ ಹೋಯ್ತು ಅಂತಂದ್ರೆ ಕೃಷ್ಣ ಇರ್ತಾನೆ, ದುರ್ಯೋಧನ ಮೊದಲು ಹೋಗಿರ್ತಾನೆ, ಕೃಷ್ಣ ಆಮೇಲೆ ಅರ್ಜುನ ಬರ್ತಾನೆ. ಇವನು ಎದ್ದ ತಕ್ಷಣ ಏನ್ ಬೇಕೋ ಕೇಳ್ಕೊಳ್ಳಿ ಅಂತಾನೆ. ಯಾರು ಮೊದಲು ನೋಡ್ಲಿದ್ದು ಅದೆಲ್ಲ ಬಿಟ್ಬಿಡೋಣಂತೆ. ಇವನು ನಂಗೆ ಅಕ್ಷೋಹಿಣಿ ಬೇಕು, ಸೈನ್ಯ ಬೇಕು ಅಂತ ಕೇಳ್ಕೊತಾನೆ ದುರ್ಯೋಧನ.
ಅರ್ಜುನ ಏನಂತ, ನೀನ್ ನನ್ನ ಜೊತೆಗಿದ್ರೆ ಸಾಕು ಅಂತಾನೆ. ಹಾಗೆ ಪರಮಾತ್ಮ ನಮ್ಮ ಜೊತೆ ಇತ್ತು ಅಂದ್ರೆ ಲಾಭ ಏನು ಅಂತಂದ್ರೆ, ನಮ್ಮನ್ನ ಮುನ್ನಡೆಸೋದಕ್ಕೆ ಅನುಕೂಲವಾಗ್ತಾನೆ. ಹಾಗೆ ನಮ್ಮ ಜೊತೆಗಿರ್ಲಿ, ಎಲ್ಲಾ ಕಷ್ಟ ನಷ್ಟಗಳಲ್ಲೂ ನಮ್ಮ ಜೊತೆಲಿ ಇರ್ತಾನಲ್ಲ, ಅಂದ್ರೆ ಪ್ರೇರಣೆಯನ್ನ ನೀಡ್ತಾನಲ್ಲ, ಆ ತರ. ನಹ ಸೂಪಾಯನೋ ಭವ, ಸುಲಭವಾಗಿ ಸಿಗುವಂತೆ ನೀನು ಇರುವಂತ. ಆದ್ರೆ ಸುಮ್ಮನೆ ಬೇಡ್ಕೊಂಡ್ಬಿಟ್ಟು ಕೈ ಮುಗಿದ್ಬಿಟ್ಟು ನಾನು 108 ಸಲ ಹೇಳ್ಬಿಟ್ಟೆಪ್ಪ ನಿನ್ ಜೊತೆ ಇದೆಯಾ ಅಂತಂದ್ರೆ ಹಾಗಾಗಲ್ಲ. ಅದಕ್ಕೆ ತಕ್ಕದಾದಂತಹ ಸಾಧನೆಯನ್ನ ನಾವು ಮಾಡಬೇಕು. ನಹ ಸ್ವಸ್ಥಯೇ ಸಚಸ್ವ ಅಂತ ಅಂದ್ರೆ, ನಮ್ಮನ್ನ ಆ ರೀತಿಯಲ್ಲಿ ಕಲ್ಯಾಣಕರವಾದಂತಹ ಧರ್ಮ ಮಾರ್ಗದಲ್ಲಿ ನಮ್ಮ ಜೀವನವನ್ನು ವಿನಿಯೋಗಿಸುವಂತೆ ನೀನು ನಮಗೆ ಪ್ರೇರಣೆಯನ್ನು ನೀಡು. ಅಧರ್ಮದಲ್ಲಿ ನಾವು ಕೈ ಹಾಕುವುದಿಲ್ಲ ಅಂತ ಈ ತರ ಎಲ್ಲ ಇತ್ತು ಅಂದ್ರೆ ಭಗವಂತ ನಮಗೆ ಪ್ರೇರಣೆಯನ್ನು ಕೊಡುತ್ತಾನೆ. ಒಳ್ಳೆಯ ಯಜ್ಞವನ್ನು ಮಾಡ್ತಾ ಇದ್ವಿ, ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ವಿ, ಪ್ರೇರಣೆ ಸಿಗ್ತಾ ಇದೆ, ವೇದ ಮಂತ್ರ ಇದೆ, ಜ್ಞಾನ ಸಿಗ್ತಾ ಇದೆ, ಎಲ್ಲವೂ ಸಿಕ್ಕ ಮೇಲೆ ಇನ್ನೇನು ತೊಂದರೆ ನಮಗೆ? ಹಾಗಾಗಿ ಈ ತರಹದಲ್ಲಿ ಭಗವಂತನನ್ನ ನಾವು ಕಾಣುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತು ಅಂತಂದ್ರೆ ನಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಅಂತ ಹೇಳಿದ್ದ. ಅಂದ್ರೆ ಇಲ್ಲಿ ಯಾವ ತರ ಇದೆ ಅಂತಂದ್ರೆ, ಆನಂದ ಸಿಗುವಂತಹ ಅಂತನಾದಂತಹ ಭಗವಂತ ಅಂತ ಹೇಳಿ ಅಂತ ಇದೆ. ಶ್ರೀಧರ್ಜಿ ಅವರನ್ನೇ ಕೇಳಿ, ದಿನ ಅಗ್ನಿಹೋತ್ರ ಮಾಡೋದ್ರಿಂದ ನಾವು ಆನಂದವಾಗಿರ್ತೀವಿ ಅಷ್ಟೊತ್ತು ಅಂತ ಹೇಳಿದ್ದ. ನೀವೆಲ್ಲರೂ ಕೂಡ ಆ ತರ ಆನಂದವಾಗಿದ್ದೀರಾ ಅಂದ್ರೆ ಇಂತಹ ಕೆಲಸ ಕಾರ್ಯಗಳು ಪ್ರತಿನಿತ್ಯ ನಡೆಯಬೇಕು ಅಂತ. ಇದೇ ತತ್ವವನ್ನ ನಾವು ಈ ಅಗ್ನಿಹೋತ್ರವನ್ನ ಮಾಡುವ ತತ್ವವನ್ನ ನಮ್ಮ ಸಾಮಾಜಿಕ ಕಾರ್ಯಕ್ಕೂ ವಿಸ್ತರಿಸಿದರೆ, ಹೀಗೆ ಎಲ್ಲರೂ ಸೇರ್ಕೊಂಡು ಒಂದು ಉದ್ದೇಶದಿಂದ ನಮ್ಮ ಸಹಾಯವನ್ನ ನಮ್ಮ ಕೈ ಜೋಡಿಸಿ ಯಾವುದೇ ಒಂದು ಕೆಲಸವನ್ನ ಮಾಡ್ತು ಅಂತಂದ್ರೆ ಭಾರತದ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂದೇಹವೇ ಇಲ್ಲ. ಧನ್ಯವಾದ ಹಾಗೂ ನಮಸ್ಕಾರ.